ಒಂದು ಕಡೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ಕಾಂಗ್ರೆಸ್ ಬೀದಿಗಿಳಿದಿದೆ. ಇನ್ನೊಂದು ಕಡೆ ಕಾಕ್ರೋಚ್ ಪಕ್ಷದವರು ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಹೋರಾಟ ನಾಳೆ ಯಾವ ಸ್ವರೂಪ ಪಡೆಯುತ್ತೆ ಅನ್ನುವಂಥದ್ದು ನೋಡಬೇಕಿದೆ. ಫುಟ್ಪಾತ್ ತೆರವು ಮಾಡೋದಕ್ಕೆ ಹೋದಂಥ ಅಧಿಕಾರಿಗಳನ್ನು ಅಟ್ಟಾಡಿಸಿ ಹೊಡೆದಿದ್ದಾರೆ. ಮಹಿಳಾ ಅಧಿಕಾರಿ ಅಂತ ನೋಡೋದನ್ನೇ ಪೆಪ್ಪರ್ ಸ್ಪ್ರೇ ಮಾಡಿ ಹಿಂಸೆ ಕೊಟ್ಟಿದ್ದಾರೆ. ಈಗ ಹಲ್ಲೆಕೋರರ ಮೇಲೆ 307 ಕೇಸ್ ಬುಕ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಎಲ್ಲ ಓಕೆ ಆಗಿದ್ರೆ ನಾಳೆಯೇ ಸಂಪುಟ ವಿಸ್ತರಣೆ ಕಾರ್ಯಕ್ರಮ ನಡೀಬೇಕಾಗಿತ್ತು. ಆದರೆ ದೆಹಲಿಯಲ್ಲಿ ಕಾಂಗ್ರೆಸ್ಸಿಗರು ಹೋರಾಟ ಮಾಡ್ತಿರೋದ್ರಿಂದ ಪಟ್ಟಿ ಫೈನಲ್ ಆಗಿಲ್ಲ. ಸದ್ಯಕ್ಕೆ ಸಿದ್ದರಾಮಯ್ಯ ಹಾಗೂ ಸಿಎಂ ಇಬ್ಬರೂ ಕೂಡ ದೆಹಲಿಯಲ್ಲೇ ಬಿಟ್ಟಿದ್ದಾರೆ. ಇನ್ನು ದೇವೇಗೌಡರ ಪತ್ನಿ ಚೆನ್ನಮ್ಮಾಗಲಿ ಇವತ್ತಿಗೆ 5 ದಿನ. ನಾಳೆ ಒಕ್ಕಲಿಗ ಸಂಪ್ರದಾಯದಂತೆ ಹಾಲು ತುಪ್ಪ ಕಾರ್ಯಕ್ರಮ ನಡೆಯಲಿದೆ. ಸಾವಿರಾರು ಜನ ಬರುವುದರಿಂದ ಊಟಕ್ಕೂ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಈಗ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ಮತ್ತು ನೀಟ್ ಪರೀಕ್ಷೆಯನ್ನು ಅವತ್ತು ರದ್ದುಗೊಳಿಸಿರುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಸಿಜೆಪಿ ನಿನ್ನೆ ದೆಹಲಿಯಲ್ಲಿ ದೊಡ್ಡ ಧರಣಿಯನ್ನು ನಡೆಸಿತು, ಹೋರಾಟವನ್ನು ನಡೆಸಿತು. ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳೆಲ್ಲ ಪ್ರಧಾನಮಂತ್ರಿಯವರ ಮನೆ ಮುಂದೆ ಪ್ರತಿಭಟನೆ ನಡೆಸಿದಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ದೆಹಲಿಯ 7 ಲೋಕ್ ಕಲ್ಯಾಣ್ ಮಾರ್ಗ್ನಲ್ಲಿರುವಂತಹ ಪ್ರಧಾನಮಂತ್ರಿ ಮನೆ ಮುಂದೆ ರಾಹುಲ್ ಗಾಂಧಿ ಇವತ್ತು ಧರಣಿಯನ್ನು ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿರೋದನ್ನು ವಿರೋಧಿಸಿ ಸಂಸತ್ ಅಧಿವೇಶನದಲ್ಲೂ ಮಾತನಾಡೋದಕ್ಕೆ ನಮಗೆ ಅವಕಾಶ ಬೇರೆ ಕೊಡ್ತಾ ಇಲ್ಲ ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ವಾದ್ರಾ, ಕಾಂಗ್ರೆಸ್ ಸಂಸದರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಧರಣಿಯಲ್ಲಿ ಭಾಗಿಯಾಗಿದ್ದರು. ಇನ್ನು ಕೆ ಸಿ ವೇಣುಗೋಪಾಲ್, ಕೇರಳದ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಜೊತೆಗೆ ಹಲವು ನಾಯಕರುಗಳು ಪ್ರಧಾನಮಂತ್ರಿಯವರ ಮನೆ ಮುಂದೆ ರಾಹುಲ್ ಗಾಂಧಿಯವರ ಜೊತೆಗೆ ಕುಳಿತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಎಲ್ಲರನ್ನು ಪೊಲೀಸರು ರಾತ್ರಿ ಆಗ್ತಾ ಇದ್ದಂತೆಯೇ ಅಲ್ಲಿಂದ ಎತ್ತಾಕೊಂಡು ಹೋಗಿ ಜಾಗ ಖಾಲಿ ಮಾಡಿಸಿದ್ದಾರೆ. ಇವತ್ತು ಸಂಸತ್ನ ಅಧಿವೇಶನದಿಂದ ರಾಹುಲ್ ಗಾಂಧಿ ಸೀದಾ ಪ್ರಧಾನಿ ಮನೆ ಮುಂದೆಗೆ ಬಂದು ಪ್ರತಿಭಟನೆಯಲ್ಲಿ ಕುಳಿತಿದ್ದಾರೆ. ಪಾದಯಾತ್ರೆ ಮೂಲಕವಾಗಿಯೇ ಬಂದರು. ಕೇಂದ್ರದ ಮುಂದೆ 5 ಬೇಡಿಕೆಗಳನ್ನು ಇಟ್ಟರು. ಬೇಡಿಕೆ ಈಡೇರಿಸುವವರೆಗೂ ಕೂಡ ಧರಣಿಯನ್ನು ನಿಲ್ಲಿಸೋದಿಲ್ಲ ಮತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ದೇಶದಿಂದ ಎಲ್ಲರೂ ಕೂಡ ಬನ್ನಿ ಅನ್ನುವಂಥ ಕರೆಯನ್ನು ಕೂಡ ರಾಹುಲ್ ಗಾಂಧಿಯವರು ಕೊಟ್ಟಿದ್ರು. ವಿದ್ಯಾರ್ಥಿಗಳ ಮೇಲಿನ ದಾಳಿಯು ಪ್ರತಿ ಭಾರತೀಯ ಕುಟುಂಬದ ಮೇಲಿನ ದಾಳಿಯಾಗಿದೆ. ಪ್ರಧಾನಮಂತ್ರಿ ಮೋದಿ ಉತ್ತರ ನೀಡದೆ ಯಾವುದೇ ಪರಿಣಾಮಗಳನ್ನು ಎದುರಿಸದೆ ತಪ್ಪಿಸಿಕೊಳ್ಳಬಹುದು ಎಂದು ಭಾವಿಸಿದ್ದಾರೆ. ಈ ಬಾರಿ ಅದು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಎಂದು ನಂಬುವ ಪ್ರತಿಯೊಬ್ಬ ದೇಶಭಕ್ತ ಭಾರತೀಯರಿಗೂ ನಾನು ಮನವಿ ಮಾಡುತ್ತೇನೆ. ಪ್ರಧಾನಿಯವರ ನಿವಾಸದ ಮುಂದೆ ನಮ್ಮ ಧರಣಿಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ. ಪ್ರಧಾನಮಂತ್ರಿಯವರ ನಿವಾಸದ ಮುಂದೆ ನಡೆಯುವ ಧರಣಿಯಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಲು ನಾವೆಲ್ಲ ಅರ್ಹರು ಎಂದು ನಂಬುವ ಪ್ರತಿಯೊಬ್ಬ ದೇಶಭಕ್ತ ಭಾರತೀಯರೂ ಬನ್ನಿ. ಪ್ರಧಾನಮಂತ್ರಿ ಉತ್ತರ ಕೊಡಲೇಬೇಕು. 1. ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಕ್ಕೆ ಪ್ರಧಾನಿ ಮೋದಿ ಉತ್ತರ ಕೊಡಬೇಕು. 2. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ತಕ್ಷಣವೇ ಪಡೆಯಬೇಕು. 3. ಸಂಸತ್ ಅಧಿವೇಶನದಲ್ಲಿ ಮುಕ್ತ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು. 4. ಇಲ್ಲದಿದ್ದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ರಾಜೀನಾಮೆ ಕೊಡಲಿ. 5. ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿಸಿದ್ದಕ್ಕೆ ಅಮಿತ್ ಶಾ ರಾಜೀನಾಮೆ ನೀಡಲಿ. ಇನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ಸಿಗರ ಹೋರಾಟ ದಿಢೀರ್ ಅಂತ ಶುರುವಾಯಿತು. ಧರಣಿ ನಿಲ್ಲಿಸಿ ಅಂತ ಹೇಳೋದಕ್ಕೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ರಾಜಿ ಸಂಧಾನ ಮಾಡಿ ಅವರ ಅಹವಾಲುಗಳನ್ನು ಕೇಳೋದಕ್ಕಾಗಿ ಬಂದಿದ್ದರು. ರಾಹುಲ್ ಗಾಂಧಿ ಅವರನ್ನ ಮನವೊಲಿಸಿ ಧರಣಿ ನಿಲ್ಲಿಸೋದಕ್ಕೆ ಜಿತೇಂದ್ರ ಸಿಂಗ್ ಅವರು ಪ್ರಯತ್ನ ಪಟ್ಟಿದ್ದಂತಹ ಘಟನೆಯೂ ಕೂಡ ನಡೀತು. ದೆಹಲಿಯ ಪ್ರಧಾನಮಂತ್ರಿಯವರ ಮನೆ ಮುಂದೆ ಧರಣಿ ಮಾಡ್ತಾ ಇದ್ದಂತಹ ಜಾಗದಲ್ಲಿ ರಾಹುಲ್ ಗಾಂಧಿಯವರನ್ನ ಜಿತೇಂದ್ರ ಸಿಂಗ್ ಅವರು ಭೇಟಿಯಾದರು. ಧರಣಿಯನ್ನು ವಾಪಸ್ ತಗೊಂಡು ನೀವು ಅಧಿವೇಶನಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ ಅಂತ ಮನವಿಯನ್ನು ಮಾಡಿದರು. ಆದರೆ ರಾಹುಲ್ ಗಾಂಧಿ ಇದಕ್ಕೆ ಒಪ್ಪಲಿಲ್ಲ. ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೂಡ ನಾವು ಧರಣಿ ನಿಲ್ಲಿಸೋದಿಲ್ಲ ಅಂತ ಹೇಳಿದರು. ಪರಿಗೈಯಲ್ಲಿ ಜಿತೇಂದ್ರ ಸಿಂಗ್ ಅವರು ವಾಪಸ್ ಹೋಗಿ ರಾಹುಲ್ ಗಾಂಧಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. Why is the Prime Minister silent? What is the reason? He should apologize to the students and he should stop this nonsense of police people thrashing students. This is completely wrong. ಇನ್ನು ಪ್ರಧಾನಿ ಮನೆ ಮುಂದೆ ಕಾಂಗ್ರೆಸ್ ನಾಯಕರು ಏಕಾಏಕಿ ಧರಣಿ ಕೂರೋದಕ್ಕೆ ಕಾರಣ
ಇವತ್ತು ಸಂಸತ್ ಭವನದ ಒಳಗೂ ಮತ್ತು ಹೊರಗೂ ನಡೆದಂತಹ ಕೆಲವು ಬೆಳವಣಿಗೆಗಳು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಬೆಳಗ್ಗೆ ಸ್ಪೀಕರ್ ಅವರನ್ನ ಭೇಟಿಯಾಗಿದ್ದರು. ಕೆ.ಸಿ. ವೇಣುಗೋಪಾಲ್, ಪ್ರಿಯಾಂಕಾ ಗಾಂಧಿ, ಸಮಾಜವಾದಿ ಪಕ್ಷದ ನಾಯಕರು, ವಿದ್ಯಾರ್ಥಿ ಸಂಘಟನೆಗಳ ಪ್ರಮುಖರು ಸೇರಿ ಅನೇಕರು ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿಯಾಗಿದ್ದರು. ದೆಹಲಿಯಲ್ಲಿ ನಿನ್ನೆ ನಡೆದಂತಹ ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿದರು. ಆದರೆ ಸ್ಪೀಕರ್ ಓಂ ಬಿರ್ಲಾ ಕೇಂದ್ರ ಸರ್ಕಾರವನ್ನು ಕೇಳಿ ಸದನದಲ್ಲಿ ಇದನ್ನು ಪ್ರಸ್ತಾಪಿಸಿದ ನಂತರ ನಿರ್ಧಾರವನ್ನು ಕೈಗೊಳ್ತೀನಿ ಅನ್ನೋದನ್ನು ಹೇಳಿ ಕಳಿಸಿದರು. ಲೋಕಸಭೆಯಲ್ಲಿ ಸ್ಪೀಕರ್ ಅವರಿಗೆ ಚರ್ಚೆಗೆ ಅವಕಾಶ ಕೊಡೋದಕ್ಕೆ ಪರಮಾಧಿಕಾರ ಇರುವಾಗ ಕೇಂದ್ರ ಸರ್ಕಾರದ ಬಳಿಯಲ್ಲಿ ಅನುಮತಿ ಕೇಳೋದಕ್ಕೆ ಮುಂದಾಗಿದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪವನ್ನು ಮಾಡಿದ್ದಾರೆ. स्पीकर के पास गए हमने कहा कि देखिए हम स्टूडेंट इशू पे डिस्कस करना चाहते हैं और स्पीकर ने हमें कहा कि डिस्कशन के लिए उन्हें सरकार से पूछना है. मतलब आप समझिए, स्पीकर इज टेलिंग अस दैट टू डिबेट इन पार्लियामेंट ही हैज टू टेक परमिशन फ्रॉम द गवर्नमेंट. ही इज ओपनली टेलिंग अस दैट. ठीक है. ಲೋಕಸಭೆ ಸ್ಪೀಕರ್ ಅವರನ್ನ ಭೇಟಿಯಾದ ಮೇಲೆ ಅಲ್ಲಿ ನಡೆದಂತಹ ಚರ್ಚೆಗಳ ಬಗ್ಗೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟು ಅಧಿವೇಶನಕ್ಕೆ ಹೋದರು. ಇನ್ನೊಂದು ಕಡೆ ರಾಜ್ಯಸಭೆ ಅಧಿವೇಶನ ಕೂಡ ಶುರುವಾಯಿತು. ಎರಡು ಸದನಗಳಲ್ಲಿ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷದ ಇತರೆ ಸದಸ್ಯರುಗಳು ಕಾಕ್ರೋಚ್ ಹೋರಾಟದ ಮತ್ತು ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಕೇಳಿದ್ದಾರೆ. ಆದರೆ ಎರಡು ಸದನಗಳಲ್ಲೂ ಕೂಡ ಈ ಒಂದು ಚರ್ಚೆಗೆ ಅವಕಾಶ ಸಿಗಲಿಲ್ಲ. ಸದನದ ಒಳಗೆ ಕೂಗಾಟ ಜೋರಾಗ್ತಾ ಇದ್ದಂತೆ ಅಧಿವೇಶನವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆ ಮಾಡಲಾಯಿತು. ಆದರೆ ಮತ್ತೆ ಅಧಿವೇಶನ ಶುರುವಾಗಲೇ ಇಲ್ಲ. प्रश्नकाल के बाद आपको उचित नियम प्रक्रियाओं के तहत सभी मुद्दों पर चर्चा करने का अवसर दिया जाएगा. सदन की कार्रवाई आज 12 बजे तक के लिए स्थगित की जाती है. मुझे 4 शब्द बोलने का मौका आपने बोलो और क्या बोलना है तो मौका आपने दिया कि कल एक बहुत दुर्दैवी घटना हो गई और वो दुर्दैवी घटना में हमारे जो स्टूडेंट्स पेपर लीक और नीट एग्जामिनेशन के बारे में जो आवाज उठा रहे हैं उनके ऊपर लाठी चार्ज किए, टीयर गैस किए, उनको हॉस्पिटल में स्टूडेंट्स के ऊपर जो असॉल्ट हुए हैं और लाठीचार्ज हुआ है और टीयर गैसेस छोड़े हैं और सभी स्टूडेंट्स को उनको मारपीट करके बहुत से लोग हॉस्पिटल में भी है. आवाज़ उठाने के लिए, बात रखने के लिए समय भी पूछा था और हमने उठ के बात करने के लिए तैयार हो गए, लेकिन माइक ऑफ हो गया, बंद हो गया. ये डेमोक्रेसी है. ಹೀಗೆ ತಾನು ಮಾತಾಡುವಾಗ ಮೈಕ್ ಆಫ್ ಮಾಡಿದ್ದಾರೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಪವನ್ನು ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಪ್ರತಿಪಕ್ಷದವರ ನೇರವಾದಂಥ ಆರೋಪ ಆಯಿತು. ಇದಾದ ನಂತರ ಕಾಂಗ್ರೆಸ್ನವರು ಒಂದು ಸಭೆಯನ್ನು ನಡೆಸಿ ಏಕಾಏಕಿ ಪ್ರಧಾನಮಂತ್ರಿಯವರ ನಿವಾಸದ ಮುಂದೆ ಧರಣಿ ಕುಳಿತುಕೊಳ್ಳೋದಕ್ಕೆ ಹೋದರು. ಪ್ರಧಾನಮಂತ್ರಿಯವರ ಮನೆ ಮುಂದೆ ಧರಣಿ ಮಾಡ್ತಾ ಇದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಗೆ ಕೋಳದ ರೀತಿಯಲ್ಲಿ ಟ್ಯಾಗ್ಗಳನ್ನು ಕಟ್ಟಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ರಾಹುಲ್ ಗಾಂಧಿ, ಪವನ್ ಖೇರಾ ಸೇರಿದಂತೆ ಅನೇಕರು ಕೈಗೆ ಬೇಡಿಗಳನ್ನು ಹಾಕಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಪ್ರಧಾನಮಂತ್ರಿಯವರ ಮನೆ ಮುಂದೆ ಕ್ಷಣಕ್ಕೂ ಕೂಡ ಜನ ಜಮಾವಣೆ ಆಗೋದಕ್ಕೆ ಶುರುವಾಯಿತು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ನವರು ಅಹೋರಾತ್ರಿ ಧರಣಿ ನಡೆಸಬೇಕು ಅನ್ನುವಂತಹ ರೀತಿಯಲ್ಲೂ ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಮೊದಲು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕನ್ಯಾಕುಮಾರ್ ಸೇರಿದಂತೆ ಅನೇಕರು ಬರೋದಕ್ಕೆ ಶುರುವಾದರು. ಆಗ ಪೊಲೀಸರು ಮತ್ತು ಅರಸೇನಾ ಪಡೆಯವರು ಬಲವಂತವಾಗಿ ಅವರುಗಳನ್ನು ಬಸ್ಗೆ ಹತ್ತಿಸಿ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡಿದರು.
नहीं भाई उसमें नहीं भाई ಇಷ್ಟಾದರೂ ರಾಹುಲ್ ಗಾಂಧಿ ಮತ್ತು ಟೀಮ್ ಧರಣಿಯನ್ನು ನಿಲ್ಲಿಸಲಿಲ್ಲ. ಧರಣಿ ಜಾಗಕ್ಕೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರು ಕೂಡ ಆಗಮಿಸಿದರು. ಆದರೆ ರಾಹುಲ್ ಗಾಂಧಿ ಅವರ ಹತ್ತಿರ ಹೋಗುವ ಮೊದಲೇ ಅಖಿಲೇಶ್ ಯಾದವ್ ಅವರನ್ನ ಭದ್ರತಾ ಪಡೆಗಳವರು ವಶಕ್ಕೆ ಪಡ್ಕೊಂಡ್ರು. ಇಷ್ಟೆಲ್ಲ ಆಗೋವಾಗ ದೆಹಲಿಯಲ್ಲಿ ಕತ್ತಲಾಗ್ತಾ ಬಂದಿತ್ತು. ಹಾಗಾಗಿ ಸುರಕ್ಷತೆಯ ದೃಷ್ಟಿಯಿಂದಲೂ ಕೂಡ ರಾಹುಲ್ ಗಾಂಧಿ ಅವರನ್ನು ಸೇರಿದಂತೆ ಕಾಂಗ್ರೆಸ್ ನಾಯಕರುಗಳನ್ನು ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಮುಂದಾದರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ರಸ್ತೆಯಲ್ಲೇ ಮಲ್ಕೊಂಡ್ರು. ಅವರನ್ನು ಎಳೆದು ಹೊತ್ತೊಯ್ಯಬೇಕಾದಂಥ ಪರಿಸ್ಥಿತಿ ಪೊಲೀಸರಿಗೆ ನಿರ್ಮಾಣ ಆಯಿತು. ರಾಹುಲ್ ಗಾಂಧಿ ನೆಲದ ಮೇಲೆ ಬಿದ್ದು ಬಲವಾಗಿ ಹಾಗೆಯೇ ಮಲ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರು ಎಬ್ಬಿಸಿದ್ರು. ನಾನು ಹೇಳೋದಿಲ್ಲ ಅಂತ ಹೇಳ್ಕೊಂಡು ಅಲ್ಲೇ ಮಲ್ಕೊಂಡ್ರು. ಲೋಕಸಭೆ ಪ್ರತಿಪಕ್ಷ ನಾಯಕ ಅಂತ ಕೂಡ ನೋಡಿದ್ರೆ ಅವ್ರನ್ನ ಬಲವಂತವಾಗಿ ನಂತರ ಪೊಲೀಸರು ಎತ್ಕೊಂಡು ಹೋಗಿ ಬಸ್ ಒಳಗಡೆ ಕೂರಿಸಿ ಕರ್ಕೊಂಡು ಹೋದ್ರು. ಈ ವೇಳೆ ರಾಹುಲ್ ಗಾಂಧಿ ಅವರ ಮೂಗು ತುಟಿ ಹತ್ರ ರಕ್ತ ಬರುವಂತೆ ಗಾಯಗಳಾಗಿದ್ದಾವೆ ಅನ್ನುವಂಥದ್ದು ಕೂಡ ಗೋಚರಿಸ್ತಾ ಇತ್ತು. ಇನ್ನೊಂದು ಕಡೆ ಪ್ರಿಯಾಂಕಾ ವಾದ್ರಾ ಅವ್ರನ್ನ ಬಲವಂತವಾಗಿ ಬಸ್ಗೆ ಹತ್ತಿಸೋದಕ್ಕೆ ಮುಂದಾದ್ರು. ಆದರೆ ಬಸ್ಗೆ ಹತ್ತೋದಕ್ಕೆ ಹೋದಂತಹ ಪ್ರಿಯಾಂಕಾ ಡೋರ್ನಲ್ಲಿ ನಿಂತು ನಾನು ಒಳಗೆ ಬರಲ್ಲ ಅಂತೇಳಿ ನಗ್ತಾನೆ ಆ ಒಂದು ಪೊಲೀಸ್ ಅಧಿಕಾರಿಗಳು ಯಾರೋ ಅವ್ರನ್ನ ಒಳಗಡೆ ನುಗ್ಗಿಸೋದಕ್ಕೆ ಒಳಗೆ ಹತ್ತಿಸೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಅವ್ರಿಗೆ ಬಿಡದೇನೆ ಸ್ವಲ್ಪ ಹೊತ್ತು ಸತಾಯಿಸಿದ್ರು. एक सेकंड स्टूडेंट पे हाथ उठा रहे स्टूडेंट का नहीं भाई ಹೀಗೆ ಕಾಂಗ್ರೆಸ್ನವರು ಹೋರಾಟವನ್ನು ನಡೆಸಿದ್ರು. ನಂತರ ಅವರೆಲ್ಲರನ್ನೂ ಕೂಡ ಪೊಲೀಸರು ಕರೆದೊಯ್ಯುವಂತಹ ಕೆಲಸವನ್ನು ಮಾಡಿದರು. ದೆಹಲಿಯಲ್ಲಿ ಮತ್ತೊಂದು ಕಡೆಯಲ್ಲಿ ಕಾಕ್ರೋಚ್ ಪಾರ್ಟಿಯವರು ತಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಲಿಲ್ಲ. ಜಂತರ್ ಮಂತರ್ನಲ್ಲೇ ಕಾಕ್ರೋಚ್ ಪಕ್ಷದ ಕಾರ್ಯಕರ್ತರು ಹೋರಾಟವನ್ನು ಮುಂದುವರಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೊಣೆಯನ್ನು ಕೇಂದ್ರ ಸರ್ಕಾರ ಹೊತ್ಕೊಳ್ಬೇಕು, ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಚಿವ ಸ್ಥಾನದಿಂದ ಕಿತ್ತು ಹಾಕಬೇಕು ಅಂತ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಜಂತರ್ ಮಂತರ್ಗೆ ಎನ್ಸಿಪಿ ಎಸ್ಪಿ ಪಕ್ಷದ ನಾಯಕ ಶರದ್ ಪವಾರ್, ಸುಪ್ರಿಯಾ ಸುಳೆ ಸೇರಿ ಅನೇಕರು ಆಗಮಿಸಿ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಸಾಮಾಜಿಕ ಹೋರಾಟಗಾರ್ತಿ ಅರುಂಧತಿ ರಾಯ್ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಾನು ದೆಹಲಿಗೆ ಹೋಗ್ತೀನಿ ಅಂತ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅಬ್ಬರಿಸಿದರೆ, ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಸಿಜೆಪಿ ಹೋರಾಟಕ್ಕೆ ತನುಮನ ಧನ ಸಹಾಯವನ್ನು ಕೊಡೋದಕ್ಕೆ ಮುಂದಾಗಿದೆ. ಸಿಜೆಪಿ ರಾಜಕೀಯ ಹೋರಾಟವನ್ನು ಅಲ್ಲಿ ನಡೀತಾ ಇರುವಂತಹ ಹೋರಾಟ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿನೇ ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆಗೆ ನಾವು ಹೋಗೋದಿಲ್ಲ, ಕೇಂದ್ರ ಸರ್ಕಾರದವರೇ ಜಂತರ್ ಮಂತರ್ಗೆ ಬರಲಿ ಅಂತ ಸಿಜೆಪಿಯವರು ತೀರ್ಮಾನಕ್ಕೆ ಬಂದಿದ್ದಾರೆ. धर्मेंद्र प्रधान का रेजिग्नेशन, 1 crore compensation to the families of the victims and immediate release of Sonam Wangchuk. And to all the protesters, I want to say that it's a long battle, but we are going to fight this battle, and not just going to fight, we are going to win this battle. If the government wants to have talks again, they have to come to Jantar Mantar. We won't be going to them now. ಇನ್ನು ನಿನ್ನೆ ನಡೆದ ಸಂಸತ್ ಚಲೋ ರ್ಯಾಲಿಯಲ್ಲಿ 150ಕ್ಕೂ ಹೆಚ್ಚು ಜನರನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಇದರಲ್ಲಿ 17 ಸಿಜೆಪಿಯ ಸದಸ್ಯರಿಗೆ ಇವತ್ತು ದೆಹಲಿ ಮಾಜಿ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಜಾಮೀನು ಕೊಡಿಸಿದ್ದಾರೆ. ಖುದ್ದು ಕೋರ್ಟ್ಗೆ ಬಂದಂತಹ ಅರವಿಂದ್ ಕೇಜ್ರಿವಾಲ್ ಜಾಮೀನಿಗೆ ಶ್ಯೂರಿಟಿ ಕೊಟ್ಟು ರಿಲೀಸ್ ಮಾಡಿಸ್ಕೊಂಡಿದ್ದಾರೆ. ಒಂದು ಕಡೆ ಕಾಕ್ರೋಚ್ ಪ್ರತಿಭಟನೆ ನಡೀತಾ ಇದ್ದಾರೆ, ಇನ್ನೊಂದು ಕಡೆ ಕಾಕ್ರೋಚ್ ಪಕ್ಷದವರ ಮೇಲೆ ಲಾಠಿ ಚಾರ್ಜ್ಗೆ ಖಂಡನೆ. ಇಷ್ಟು ಸಾಲದು ಅಂತ ರಾಜಕೀಯ ಕೂಡ ಜೋರಾಗ್ತಾ ಇದೆ. ಇದರ ನಡುವೆ ದೆಹಲಿ ಪೊಲೀಸರು ಎಲ್ಲದಕ್ಕೂ ಉತ್ತರವನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ನಾವು ಏಕಾಏಕಿ ಲಾಠಿ ಚಾರ್ಜನ್ನು ಮಾಡಲಿಲ್ಲ, ಪೊಲೀಸರ ಮೇಲೆ ದಾಳಿ ಮಾಡಿದ್ದಕ್ಕೆ ದೇಶದ ಆಸ್ತಿಯಾಗಿರುವಂತಹ ಸಂಸತ್ ಭವನ ಧ್ವಂಸ ಮಾಡೋದಕ್ಕೆ ಅವರು ಬಂದಾಗ ಬಲಪ್ರಯೋಗವನ್ನು ಅನಿವಾರ್ಯವಾಗಿ ಮಾಡಬೇಕಾಯಿತು ಅಂತ ಪೊಲೀಸರು ಹೇಳಿದ್ದಾರೆ. सुरक्षा व्यवस्था को इंश्योर करना, सेफ्टी सिक्योरिटी को इंश्योर करना, और जब इससे ये मार्च शुरू हुआ जो कि ऑलरेडी इलीगल था, हमने बता रखा था
लेकिन वो लोग मार्च कर रहे थे और हमने उनको रोकने की कोशिश करी। रोकने की कोशिश के दौरान ही उस तरफ से कुछ उपद्रवी तत्व ऐसे थे जिन्होंने कुछ पत्थरबाजी करना शुरू कर दिया, उसी में चोट लग गई। काफ़ी पुलिस वालों को चोट लगी है। फ्रॉम लोअर रैंक टू अपर रैंक हायर ऑफिशियल्स का सभी को मिला करीब 200 पुलिस वाले हैं जो कल घायल हुए हैं, जिसमें CAPF के भी और दिल्ली पुलिस के भी इन्वॉल्व हैं, RAF के भी इन्वॉल्व हैं। और देखिए, कुछ चीज़ें सैक्रोसैंक्ट होती हैं, पार्लियामेंट इज़ वन ऑफ देम। वहाँ पर हम इस तरह का अनड्यूली मॉब या क्राउड विदाउट एनी परमिशन, विदाउट एनी प्रीवियस ऑथराइजेशन हम ऐसे अलाउड नहीं कर सकते हैं। जो हमारी एडवाइजरी है न्यू दिल्ली डिस्ट्रिक्ट के लिए, जो सुप्रीम कोर्ट की गाइडलाइंस है, वो उनको बताया गया, अनाउंसमेंट करी गई और कम से कम 100 ऑफ टाइम उनको अनाउंसमेंट करी गई है। ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇರುವಂಥವರಿಗೆ ಪ್ರತಿಪಕ್ಷಗಳವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹೇಳ್ತಾ ಹೋದರೆ ದೆಹಲಿಯಲ್ಲಿ ಈಗಾಗಲೇ ಕಾಕ್ರೋಚ್ ಪಾರ್ಟಿಯ ಹೋರಾಟ ಸದ್ಯಕ್ಕೆ ಮುಗಿಯುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇನ್ನು ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿಯನ್ನು ತೆರವು ಕಾರ್ಯಾಚರಣೆಯನ್ನು ಭಾಳ ಜೋರಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ ಇದೇ ಸಂದರ್ಭದಲ್ಲಿ ಇವತ್ತು ಫುಟ್ಪಾತ್ ತೆರವು ಮಾಡೋದಕ್ಕೆ ಹೋದಂತಹ ಅಧಿಕಾರಿಗಳ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದೆ. ಶಿವಾಜಿನಗರದ ಬಸ್ ನಿಲ್ದಾಣದ ಬಳಿಯಲ್ಲಿ ಕೇಂದ್ರ ನಗರ ಪಾಲಿಕೆ ಇಂಜಿನಿಯರ್ ಮಾಧವರಾವ್ ಹಾಗೂ ಸಿಬ್ಬಂದಿಯನ್ನು ಅಟ್ಟಾಡಿಸಿ ಹೊಡೆದಿದ್ದಾರೆ. ಮಹಿಳಾ ಅಧಿಕಾರಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಲ್ಲದೆ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹೊಡೆದು ರಾಕ್ಷಸರ ರೀತಿಯಲ್ಲಿ ವರ್ತಿಸಿದ್ದಾರೆ. ಪ್ಲಾಸ್ಟಿಕ್ ಚೇರ್, ಹೆಲ್ಮೆಟ್, ಡಸ್ಟ್ಬಿನ್, ಬಕೆಟ್ಗಳನ್ನು ತಗೊಂಡು ಪುಂಡರು ಅಧಿಕಾರಿಗಳನ್ನು ಥಳಿಸಿ ಕ್ರೌರ್ಯ ಮೆರೆದಿದ್ದಾರೆ. JCB ಚಾಲಕರಿಗೂ ಕೂಡ ಥಳಿಸಿ ಹಿಂಸೆ ಕೊಟ್ಟಿದ್ದಾರೆ. ಫುಟ್ಪಾತ್ ತೆರವು ವೇಳೆ ಹಲ್ಲೆಗೊಳಗಾದಂತಹ ಅಧಿಕಾರಿಗಳಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ನಂತರ ಚಿಕಿತ್ಸೆ ನೀಡಲಾಯಿತು. ಈ ಪುಂಡರ ದಂಡಿಗೆ ನಾಯಕನಾಗಿದ್ದಾತ ಬಸವರಾಜ್ ಅಂತ ಹೇಳಿ ಆತ ಈಗಾಗಲೇ ತಲೆಮರೆಸ್ಕೊಂಡಿದ್ದಾನೆ. ಫುಟ್ಪಾತ್ ತೆರವು ವೇಳೆ ಹಲ್ಲೆಗೊಳಗಾದಂಥ ಅಧಿಕಾರಿಗಳಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಈ ವೇಳೆ ಪೆಪ್ಪರ್ ಸ್ಪ್ರೇ ಮಾಡಿದಂತಹ ಹಿನ್ನೆಲೆಯಲ್ಲಿ ಗೌತಮ್ ಮತ್ತು ರಕ್ಷಿತಾ ಅವರ ಕಣ್ಣಿಗೆ ಖಾರ ಬಿದ್ದು ಹಾನಿಯಾಗಿದೆ. ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಅಧಿಕಾರಿಗಳಾದ ಮಾಧವರಾವ್, ರಕ್ಷಿತಾ, ಗೌತಮ್ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ. ಏನಿಲ್ಲ, ಅದು ಫುಟ್ಪಾತ್ ಕಾರ್ಯಾಚರಣೆ ಮಾಡೋ ಟೈಮ್ನ ಏಕಾಏಕಿ ಜನ ಬಂದುಬಿಟ್ಟು ನಮಗೆ ಹೊರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೊಡೆದ್ರು. ಅದಕ್ಕೆ ಇಲ್ಲಿ ಏನು ಮಾಡಿ ಅವರೇನು ಅಲ್ಲಿ ಲೋಕಲ್ ಅವರು ಫುಟ್ಪಾತ್ ಅವರಲ್ವ ಅವ್ರು ಯಾರಾದ್ರೆ ನಮ್ಗೆ ಗೊತ್ತಿಲ್ಲ. ಅವರು ಎಲ್ಲಿಂದ ಬಂದ್ರು ಅದನ್ನು ಗೊತ್ತಿಲ್ಲ. ಅವರು ಅಲ್ಲೇ ಬಂದರು, ಬಂಧುಗಳ ತಿರ್ಗಾ ನಿಲ್ಸಿದೆ. ಆಮೇಲೆ ಸ್ಪ್ರೇ ಹೊಡೆದು ಹೋಗ್ಬಿಟ್ರು ಅಷ್ಟೇ. ಬಂದ್ರು, ಸ್ಪ್ರೇ ಹೊಡೆದ್ರು ಅಷ್ಟೇ, ಹೋದ್ರು. ಅಲ್ಲಿ AWಗೆ ಹೊಡೆದ್ರು ಅಂತ ನಮ್ಗೆ ಕಂಡಿಲ್ಲ. ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದ ಕೆಲವು ಬೀದಿ ಬದಿ ವ್ಯಾಪಾರಿಗಳು, ಆದರೆ ವ್ಯಾಪಾರಿಗಳನ್ನು ಇಲ್ಲಿ ಎತ್ತಿಕಟ್ಟಿ ಹಲ್ಲೆ ಮಾಡಿಸಿದ್ದು ಶಿವಾಜಿನಗರದ ಒಬ್ಬ ಲೋಕಲ್ ಪುಡಾರಿ ಬಸವರಾಜ್. ಈತ ಹೇಳ್ಕೊಳ್ಳೋದಕ್ಕೆ ತನ್ನ ಹೆಗಲ ಮೇಲೆ ಕನ್ನಡದ ಶಾಲನ್ನು ಹಾಕೊಂಡು ಓಡಾಡ್ತಾ ಇರ್ತಾನೆ. ಕರ್ನಾಟಕ ಸೇನೆ ಅಂತೇಳಿ ತನ್ನ ಕನ್ನಡ ಸಂಘಟನೆಯನ್ನು ಕಟ್ಕೊಂಡಿದ್ದಾನಂತೆ. ಬಸವರಾಜ್ ಪಡುಕೋಟೆ ಅಂತೇಳಿ ಈತನ ಹೆಸರು. ಈ ವ್ಯಕ್ತಿ ಇಲ್ಲಿ ಹಲ್ಲೆ ನಡೆಸಿರುವಾತ. ಈತನಿಗೆ ಈ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆಯಿಂದ ಯಾವ ಲಾಭ ಇದೆ ಅನ್ನುವಂಥದ್ದು ಮುಂದೆ ಗೊತ್ತಾಗುವಂಥದ್ದಿದೆ, ಅದು ತೆರೆದುಕೊಳ್ಬಹುದು. ಸ್ಥಳೀಯವಾಗಿ ಶಿವಾಜಿನಗರದ ರಾಜಕಾರಣಿಯಾಗಿರುವಂತಹ ಬಸವರಾಜ್ ಬೀದಿ ವ್ಯಾಪಾರಿಗಳಿಂದ ರೋಲ್ ಕಾಲ್ ಪಡೆಯುವಂತಹ ಗಿರಾಕಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕಾಗಿ ಗಲಾಟೆ ಮಾಡಿದ್ದ, ಅಧಿಕಾರಿಗಳು ವಾಪಸ್ ಹೋಗದಿದ್ದರೆ ಓಡಿಸ್ತೀವಿ ಅಂತೆಲ್ಲ ಆತ ಹೆದರಿಸ್ತಾನೆ. ಆದರೆ GB ಅಧಿಕಾರಿಗಳು ಕ್ಯಾರಿಯರ್ ನದಿ ಒತ್ತುವರಿ ತೆರವಿಗೆ ಮುಂದಾದಾಗ ಬಸವರಾಜ್ ಮತ್ತು ಆತನ ಚೇಲಾಗಳು ಅಧಿಕಾರಿಗಳನ್ನು ಅಟ್ಟಾಡಿಸಿ ಥಳಿಸಿರುವಂತಹ ಘಟನೆ ನಡೆದಿದೆ. ಹಲ್ಲೆ ನಡೆಸಿರುವಂತಹ ಈ ಬಸವರಾಜ ನಂತರ ತಲೆಮರೆಸಿಕೊಂಡಿದ್ದಾನೆ. ಆದರೆ ಪೊಲೀಸರು ಹಲ್ಲೆ ಮಾಡಿದವರ ಪೈಕಿ 10 ಜನರನ್ನು ಈಗಾಗಲೇ ಹೆಡೆಬುರಿ ಕಟ್ಟಿದ್ದಾರೆ. ಈಗ ಆಲ್ರೆಡಿ 10 ಜನವನ್ನ ಪೊಲೀಸರು ಯಾರ್ಯಾರು ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ರು 10 ಜನಗಳನ್ನ ಕರ್ಕೊಂಡು ಬಂದಿದ್ದಾರೆ. ಬಸವರಾಜ್ ಅನ್ನೋರು ಇನ್ನೂ ಸಿಕ್ಕಿಲ್ಲ. ಈಗ ತಕ್ಷಣ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾನು ಪೊಲೀಸವ್ರಿಗೆ ಮಾತಾಡಿದ್ದೇನೆ. ಹಾಗೂ ಬೇರೆ ಯಾರ್ಯಾರು ಈ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಮತ್ತು ಬೇರೆ ಸಾಮಗ್ರಿಗಳನ್ನು ತಗೊಂಡು ನಮ್ಮ ಸಿಬ್ಬಂದಿಯನ್ನು ಹೊಡೆದಿದ್ದಾರೆ, ಅವರೆಲ್ಲರ ಮೇಲೆ 307 ಸೆಕ್ಷನ್ ಅನ್ನೇ ಹಾಕಬೇಕು ಅಂತಾನು ನಾನು ಪೊಲೀಸವ್ರಿಗೆ ತಾಕೀತು ಮಾಡಿದ್ದೇನೆ. ಹಲ್ಲೆ ಮಾಡಿದ ನಂತರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಾವು 10 ಜನನೂ ಅರೆಸ್ಟ್ ಮಾಡಿದ್ವಿ. ಈಗ ಆ ಸಮಯದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಎಲ್ಲ ವಿಡಿಯೋಸು ಎಲ್ಲ ಫುಟೇಜಸ್ ಇದ್ದಾವೆ, ಅದರಲ್ಲಿ ಐಡೆಂಟಿಫೈ ಮಾಡಿದ್ವಿ. ಒಂದೊಬ್ಬರು ಮೇನ್ ಪರ್ಸನ್ ಯಾರಿದ್ದಾರೋ ಕ್ರಿಯೇಟ್ ಮಾಡಿದ್ದು ಅವ್ರನ್ನೂ ಅರೆಸ್ಟ್ ಮಾಡ್ತೇವೆ. ಆ್ಯಂಡ್ ಇದರಲ್ಲಿ ಇನ್ನು ಈ ಉದ್ದೇಶ ಏನಿತ್ತು, ಓನ್ಲಿ ಎವಿಕ್ಷನ್ಗೆ ಅಗೇನೆಸ್ಟ್ ಆಗಿ. ಯಾಕೆಂದರೆ ಶಾಪ್ನಲ್ಲಿ ಇಲ್ಲಿ ಶಾಪ್ ಓನರ್ಸ್ ಜೊತೆಯಲ್ಲಿ ಬೇರೆ ಔಟ್ಸೈಡರ್ ಬಂದು ಗಲಾಟೆ ಮಾಡೋದು ಉದ್ದೇಶ ನಾವು ಎಂಕ್ವೈರಿ ಮಾಡ್ತಾ ಇದ್ದೀವಿ. ಈಗ ಇಷ್ಟೆಲ್ಲ ಗಲಾಟೆಗಳು ಆದಮೇಲೆ ಅಧಿಕಾರಿಗಳೇನು ಕೈಕಟ್ಟಿ ಕೂರಲಿಲ್ಲ. ಎಲ್ಲಿ JBA
ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು, ಅದೇ ಜಾಗದಲ್ಲಿ ಒತ್ತುವರಿ ತೆರವು ಕೆಲಸವನ್ನು ಮುಂದುವರಿಸಿದ್ದಾರೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಂತಹ ಸ್ಥಳದಲ್ಲಿ ಮತ್ತೆ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಹೆಚ್ಚುವರಿಯಾಗಿ ಪೊಲೀಸರನ್ನು ಕರೆಸಿಕೊಳ್ಳಲಾಯಿತು. ಜಿಬಿ ಅಧಿಕಾರಿಗಳನ್ನು ಕೂಡ ಕರೆಸಿಕೊಂಡು ಆ ಭದ್ರತೆಯ ನಡುವೆಯೇ ತೆರವು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮುಂದುವರಿಸಲಾಗಿದೆ. ಜೆಸಿಬಿಗಳ ಮೂಲಕ ರಸ್ತೆ ಬದಿಯಲ್ಲಿದ್ದಂತಹ ಅಂಗಡಿಗಳ ಶೀಟ್ ಹಾಗೂ ಶೆಲ್ಟರ್ಗಳನ್ನು ಕಿತ್ತು ಹಾಕಲಾಗಿದೆ. ನಾಳೆಯೂ ಫುಟ್ಪಾತ್ ತೆರವು ಕೆಲಸ ನಡೆಯುತ್ತಿದೆ. ಇನ್ನು ಸಂಪುಟ ವಿಸ್ತರಣೆ ನಾಳೆನೇ ಆಗಿಬಿಡುತ್ತೆ ಅನ್ನುವಂತಹ ನಿರೀಕ್ಷೆಗಳೇನೋ ಇದ್ವು. ಆದರೆ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ನಡೆಸ್ತಾ ಇದ್ದಂತಹ ಹೋರಾಟಗಳನ್ನು ನೋಡ್ತಾ ಇದ್ದರೆ ನಾಳೆ ಸಂಪುಟ ವಿಸ್ತರಣೆ ಆಗುತ್ತಾ ಇಲ್ವಾ ಅನ್ನುವಂಥ ಅನುಮಾನ ಈಗ ಜಾಸ್ತಿ ಆಗ್ತಾ ಇದೆ. ಸಂಪುಟ ವಿಸ್ತರಣೆಗಾಗಿ ಹೊಸ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಇವರುಗಳು ಜೊತೆಯಾಗಿ ಒಂದೇ ಫ್ಲೈಟ್ನಲ್ಲಿ ದೆಹಲಿಗೆ ಹೋಗಿದ್ರು. ರಾಹುಲ್ ಗಾಂಧಿ ಸೇರಿದಂತೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥದ್ದು ಇವರ ಉದ್ದೇಶ ಆಗಿತ್ತು. ಅಷ್ಟೇ ಅಲ್ಲದೆ ಹೊಸಬರು ಮತ್ತು ಯುವಕರ ಪಟ್ಟಿಯನ್ನು ಕೂಡ ಇದಕ್ಕಾಗಿ ರೆಡಿ ಮಾಡಿಕೊಂಡೇ ಹೋಗಿತ್ತು. ದೆಹಲಿಗೆ ಹೋದಂತಹ ನಾಯಕರುಗಳ ಪೈಕಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಕರ್ನಾಟಕ ಭವನಕ್ಕೆ ಹೋದರು. ಆದರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ನಡೆಸ್ತಾ ಇದ್ದಂತಹ ಪ್ರತಿಭಟನೆ ಜಾಗಕ್ಕೆ ಹೋಗಿದ್ರು. ಪ್ರಧಾನಿ ಮೋದಿಯವರ ಮನೆ ಮುಂದೆ ನಡೆಸ್ತಾ ಇದ್ದಂತಹ ಧರಣಿಗೂ ಕೂಡ ಅವರು ಸಾಥ್ ಕೊಟ್ಟಿದ್ದಾರೆ. ಕೊನೆಗೆ ಪ್ರತಿಭಟನೆ ಧರಣಿ ಜಾಗಕ್ಕೆ ಬಂದಂತಹ ಪೊಲೀಸರು, ಭದ್ರತಾ ಪಡೆಗಳು ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇದಾದ ಮೇಲೆ ಪ್ರಧಾನಿ ಮನೆ ಜಾಗದಿಂದ 10 ಕಿಲೋಮೀಟರ್ ದೂರದಲ್ಲಿ ರಿಲೀಸ್ ಮಾಡಲಾಗಿದೆ. ಹೀಗಾಗಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಇನ್ನೂ ಕೂಡ ಆಗಿಲ್ಲ. ಯಾಕಂದರೆ ತಡರಾತ್ರಿ ಸಂಪುಟ ಪಟ್ಟಿಗೆ ರಾಹುಲ್ ಗಾಂಧಿ ಏನಾದರೂ ಒಪ್ಪಿಗೆ ಕೊಟ್ಟರೆ ನಾಳೆಯೇ ಶಾಸಕರ ಪ್ರಮಾಣ ವಚನ, ಮಂತ್ರಿಗಳಾಗಿ ಪ್ರಮಾಣ ವಚನ ಆಗಬಹುದು. ಇಲ್ಲಾಂದರೆ ನಾಡಿದ್ದು ಗುರುವಾರ ಪ್ರಮಾಣ ವಚನ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲ್ ಜೊತೆಗೆ ಮೊದಲ ಸುತ್ತಿನ ಸಭೆಯ ಬಳಿಕ ಖರ್ಗೆಯವರ ಬಳಿಯಲ್ಲಿ ಸಂಪುಟ ಪಟ್ಟಿಗೆ ಮುದ್ರೆ ಹಾಕಿಸ್ತಾರೆ. ಅದಾದ ಮೇಲೆ ರಾಹುಲ್ ಗಾಂಧಿಯವರ ಜೊತೆಗೆ ಪಟ್ಟಿಯನ್ನು ಫೈನಲ್ ಮಾಡಿಕೊಳ್ಳುವಂಥದ್ದು ಈಗ ಸದ್ಯಕ್ಕಿರುವಂಥ ಅಜೆಂಡಾ. ಇದು ರಾತ್ರಿ ತಪ್ಪಿದರೆ ನಾಳೆ ಬೆಳಗ್ಗೆ ಹೈಕಮಾಂಡ್ ಮುಂದೆ ಈ ಒಂದು ಸಚಿವರ ಪಟ್ಟಿಗೆ ಒಪ್ಪಿಗೆಯನ್ನು ಪಡ್ಕೊಂಡು ಬಂದು ಅದಾದ ನಂತರ ರಾಜ್ಯಪಾಲರಿಂದ ಪ್ರಮಾಣ ವಚನ ಬೋಧಿಸುವಂತಹ ಕಾರ್ಯಕ್ರಮ ನಡೆಯಲಿದೆ. ಲೋಕಭವನದಲ್ಲಿ ಈಗಾಗಲೇ ಸಿಎಂ ಕಚೇರಿ ಸಂಪರ್ಕದಲ್ಲಿದ್ದು ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಬೀಡುಬಿಟ್ಟಿರುವಂತಹ 20ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ಮಲ್ಲಿಕಾರ್ಜುನ ಖರ್ಗೆಯವರ ಹುಟ್ಟುಹಬ್ಬದ ನೆಪದಲ್ಲಿ ಅವರನ್ನು ಭೇಟಿಯಾಗಿ ಮಂತ್ರಿ ಸ್ಥಾನಕ್ಕೆ ತಮ್ಮದೇ ಆದಂಥ ಅಹವಾಲುಗಳನ್ನು ನಾನಾ ರೀತಿಯಲ್ಲಿ ಸಲ್ಲಿಸ್ತಾ ಇದ್ದಾರೆ. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕೊಪ್ಪಳದಲ್ಲಿ ಬಲ್ದೋಟ ಕಾರ್ಖಾನೆ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಇವತ್ತು ಕಾರ್ಖಾನೆ ಮುಂಭಾಗದಲ್ಲಿ ಭಾರೀ ಪ್ರತಿಭಟನೆಯನ್ನು ನಡೆಸಿದರು. ಬಲ್ದೋಟ ಕಂಪನಿಯವರು ವಶಪಡಿಸಿಕೊಂಡಿರುವಂತಹ ಕೆರೆ ಜಾಗಕ್ಕೆ ನುಗ್ಗಿದ್ರು. ಕಾಂಪೌಂಡ್ ಕಡಬಿ ಹಾಕಿ ರೈತರು ಕೆರೆ ನಮ್ಮದು ಅಂತ ಘೋಷಣೆ ಕೂಗಿದ್ರು. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ ಜೋರಾಗಿದೆ. ಟೌನ್ಶಿಪ್ ಯೋಜನೆಯನ್ನು ಕೈಬಿಡಬೇಕು, ಅತಿಕ್ರಮಣವಾಗಿ ಭೂಸ್ವಾಧೀನವನ್ನು ಮಾಡಬಾರ್ದು, ಜೊತೆಗೆ ರೈತರ ಮೇಲೆ ಕೇಸ್ ವಾಪಸ್ ಪಡಿಬೇಕು ಅಂತ ಬಹಿರಂಗಲ ನಿರ್ಣಯವನ್ನು ಕೈಗೊಂಡರು. ಬಿಡದಿ ಹಾರೋಹಳ್ಳಿ ಮುಖ್ಯ ರಸ್ತೆಯನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಟೊಮೆಟೊ ಬೆಲೆ ಕುಸಿದಿದೆ ಅಂತ ಚಿಕ್ಕಬಳ್ಳಾಪುರದ ರೈತರು ರಸ್ತೆಗೆ ಟೊಮೆಟೊ ಸುರಿದು ಬೇಸರ ಹೊರಹಾಕಿದ್ದಾರೆ. 20 ಕೆಜಿ ಟೊಮೆಟೊಗೆ 30 ರಿಂದ 50 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಗಾಡಿಗೆ ಬಾಡಿಗೆ ಕೊಡೋದಕ್ಕೂ ಕೂಡ ಈ ಹಣ ಸಾಕಾಗೋದಿಲ್ಲ ಅಂತ ಟೊಮೆಟೊವನ್ನು ರಸ್ತೆಗೆ ಸುರಿದು ಬೇಸರ ಹೊರಹಾಕಿದರು. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ವಿರೋಧಿಸಿ ರೈತರು ಸಿಡಿದೆದ್ದಿದ್ದಾರೆ. ದೆಹಲಿಯ ಸಂಸತ್ ಭವನದ ಬಳಿಯಲ್ಲಿ ಮಹಾಪಂಚಾಯತ್ ನಡೆಸಲು ತೆರಳುತ್ತಾ ಇದ್ದಂತಹ ನೂರಾರು ರೈತರನ್ನ ಶಂಭು ಗಡಿಯಲ್ಲಿ ಹರಿಯಾಣದ ಪೊಲೀಸರು ತಡೆದಿದ್ದಾರೆ. ಈಗ ದೆಹಲಿ ಗಡಿಯಲ್ಲಿ ರೈತರು ಬೃಹತ್ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಮೈಸೂರಿನ ಟಿ ನರಸೀಪುರದಲ್ಲಿ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿರುವ ಘಟನೆ ನಡೆದಿದೆ. ಬಸ್ ನಿಲ್ದಾಣದ ಬಳಿಯಲ್ಲಿ ಕಿಡ್ನಾಪ್ ಮಾಡಿ ಸಂತೇಮರಹಳ್ಳಿ ಬಳಿಯ ಲಾಡ್ಜ್ನಲ್ಲಿ ಅತ್ಯಾಚಾರ ಎಸಗಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ. ಸಂತ್ರಸ್ತೆ ಸಲ್ಲಿಸಿರುವಂತಹ ದೂರಿನ ಆಧಾರದ ಮೇಲೆ 3 ಆರೋಪಿಗಳನ್ನು ಟಿ ನರಸೀಪುರ ಪೊಲೀಸರು ಬಂಧಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ದರ್ಶನ್ ಭೇಟಿಗೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು. ನಟಿ ರಕ್ಷಿತಾ ಪ್ರೇಮ್ ಕೂಡ ಜೈಲಿಗೆ ಭೇಟಿ ನೀಡಿ ದರ್ಶನ್ ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಈ ವೇಳೆ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಪ್ರತ್ಯೇಕವಾಗಿ ಕೇಸ್ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಕೊಡ್ತಿರುವ ಶಾಶ್ವತ ನಿವಾಸಿ ಪ್ರಮಾಣ ಪತ್ರಕ್ಕೆ ಬಿಜೆಪಿ ಕಿಡಿಕಾರಿದೆ. ಪೌರತ್ವ ಕೊಡುವ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ರಾಜ್ಯ ಸರ್ಕಾರಕ್ಕೆ ಆ ಅಧಿಕಾರವನ್ನು ಕೊಟ್ಟವರು ಯಾರು? ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಮಾನ್ಯ ಮಾಡಬೇಡಿ ಅಂತ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಮೊಹಮ್ಮದ್ ನಲ್ಪಾಡ್ಗೆ ಈಗ ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ ಇಬ್ಬರಿಗೂ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಆಗಸ್ಟ್ 1ರಂದು ಖುದ್ದಾಗಿ ಹಾಜರಾಗುವಂತೆ ಸಮನ್ಸ್ ಜಾರಿಗೊಳಿಸಲಾಗಿದೆ.
ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದು, ಇವತ್ತು ಸಮಾಧಿ ಸ್ಥಳಕ್ಕೆ ದೇವೇಗೌಡರು ಭೇಟಿ ನೀಡಿ ಮತ್ತೆ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ. ಚೆನ್ನಮ್ಮನವರ ಅಂತ್ಯಕ್ರಿಯೆಯಾಗಿ ನಾಳೆಗೆ 3 ದಿನ ಆಗುತ್ತೆ. ಹೀಗಾಗಿ ಒಕ್ಕಲಿಗ ಸಂಪ್ರದಾಯದಂತೆ ಹಾಲು ತುಪ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಚೆನ್ನಮ್ಮ ಅಂತ್ಯ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವದ ಮೂಲಕ ನೆರವೇರಿಸಿದ್ದಕ್ಕೆ ದೇವೇಗೌಡರ ಹಿರಿಯ ಪುತ್ರ ಬಾಲಕೃಷ್ಣ ಗೌಡ ಸಿಎಂಗೆ ಪತ್ರ ಬರೆದು ಧನ್ಯವಾದ ಅರ್ಪಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಭೂಕುಸಿತ ಕೂಡ ಉಂಟಾಗ್ತಾ ಇದೆ. ಇನ್ನೊಂದು ಕಡೆ ಗುರೇಜ್ ಕಣಿವೆಯಲ್ಲಿ ಹಠಾತ್ ಪ್ರವಾಹ ಉಂಟಾಗಿದೆ. ಕಥುವಾದಲ್ಲಿ ಭಾರೀ ಮಳೆಯಿಂದಾಗಿ ಸಾಂಬಾ ಕಥುವಾ ರಸ್ತೆ ಬಂದ್ ಆಗಿದೆ. ಕಾರ್ಗಿಲ್ನಲ್ಲಿ ಮೇಘಸ್ಫೋಟದಿಂದ ಮನೆಗಳು, ರಸ್ತೆಯಲ್ಲಿ ನಿಲ್ಲಿಸಿದಂತಹ ವಾಹನಗಳು ಕೂಡ ಕೊಚ್ಚಿ ಹೋಗಿವೆ. ಸಿಕ್ಕಿಂನ ನಾಮ್ಜಿ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದ ಸುರಂಗದಲ್ಲಿ ಭೂಕುಸಿತ ಸಂಭವಿಸಿದೆ. ದುರ್ಘಟನೆಯಲ್ಲಿ 11 ಕಾರ್ಮಿಕರು ಸಾವಿಗೀಡಾಗಿದ್ದಾರೆ. ಸುರಂಗದೊಳಗೆ 15ರಿಂದ 27 ಕಾರ್ಮಿಕರು ಸಿಲುಕಿಕೊಂಡಿದ್ದು ರಕ್ಷಣಾ ತಂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಮೃತರ ಕುಟುಂಬಗಳಿಗೆ ಪ್ರಧಾನಿ ಮೋದಿ 2 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದು, ಗಾಯಾಳುಗಳಿಗೆ 50,000 ರೂಪಾಯಿಯ ಪರಿಹಾರ ಘೋಷಿಸಿದ್ದಾರೆ. ಅಫ್ಘಾನಿಸ್ತಾನದ ನುರಿಸ್ತಾನ್ ಪ್ರಾಂತ್ಯದಲ್ಲಿ ಭೀಕರ ಭೂಕುಸಿತ ಆಗಿ ಪ್ರವಾಹ ಸಂಭವಿಸಿದೆ. ಕಲ್ಲು ಬಂಡೆಗಳೆಲ್ಲ ಹೋಟೆಲ್ ಮನೆಗಳಿಗೆ ಅಪ್ಪಳಿಸಿ 23 ಮಂದಿ ಸಾವಿಗೀಡಾಗಿದ್ದು 80 ಮಂದಿ ಗಾಯಗೊಂಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದು, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ಈಗ ಪರಿಹಾರ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಜೋರ್ಡಾನ್ನಲ್ಲಿ ಅಮೆರಿಕದ ವಾಯುನೆಲೆ ಮೇಲೆ ಇರಾನ್ ಭೀಕರ ದಾಳಿ ನಡೆಸಿ ಸೈನಿಕರನ್ನ ಬಲಿ ಪಡೆದಿದೆ. ಇದರಿಂದ ಸಿಟ್ಟಿಗೆದ್ದಿರುವ ಟ್ರಂಪ್ ಇರಾನ್ ಅನ್ನ ನರಕವನ್ನಾಗಿ ಬದಲಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಉಕ್ರೇನ್ನ ಒಡೆಸಾ ಬಂದರಿನಲ್ಲಿ ಹಡಗಿನ ಮೇಲೆ ರಷ್ಯಾ ಭೀಕರ ಕ್ಷಿಪಣಿ ದಾಳಿಯನ್ನು ನಡೆಸಿತು. MV ಗೋಲ್ಡನ್ ಲಿಯೋ ಎಂಬ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ 4 ಭಾರತೀಯರು ಸೇರಿದಂತೆ 10 ಮಂದಿ ಸಾವಿಗೀಡಾಗಿದ್ದಾರೆ. ಕೇರಳ ಮೂಲದ ನಾವಿಕನು ಮೃತಪಟ್ಟಿದ್ದು, ಮನೆಯವರು ಮಗನ ಶವ ತರಿಸ್ಕೊಡಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾದ 2ನೇ ಹಾಡು ರಿಲೀಸ್ ಆಗಿದೆ. ಟಾಕ್ಸಿಕ್ ಚಿತ್ರದ ಮನಮೋಹಕ ಹಾಡು ಬಿಡುಗಡೆಯಾಗಿದ್ದು, ತಬಾಕಿಯಂತೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ.